ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂಥರ ತುಂಬಾ ರಿಕ್ವೆಸ್ಟೆಡ್ ಬ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾನೆ ಇದ್ದೀರಾ, ಕಾಮೆಂಟ್ ಮಾಡ್ತಾನೆ ಇದ್ದೀರಾ. ಅಂದರೆ ಮಾನಿಟೈಸೇಷನ್ ಆಯಿತು, ಸೊ ಅರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ನಿಮಗೆ ಯೂಟ್ಯೂಬ್ ಪೇಮೆಂಟ್ ಎಲ್ಲ ಎಷ್ಟು ಬಂದಿದೆ ಏನು ಅಂತ ಹೇಳಿ ಕೇಳ್ತಾ ಇದ್ದೀರಾ. ಅದಕ್ಕೆ ಈ ಒಂದು ಬ್ಲಾಗಲ್ಲಿ ನಾನು ಆನ್ಸರ್ ಮಾಡೋಣ ಅಂತ ಹೇಳಿ. ಸೊ ನನ್ನ ಒಂದು ಬ್ಲಾಗ್ ಏನಿದೆ, ಸೊ ಸಿನ್ಸಿಯರ್ ಆಗಿ ನಾನು ಮಾಡ್ತಾ ಬರ್ತಾ ಇದ್ದೀನಿ ಆ್ಯಂಡ್ ಸಿನ್ಸಿಯರ್ ಆಗೇನೆ ನನ್ನ ಎಫರ್ಟ್ನ ಹಾಕ್ತಾ ಇದ್ದೀನಿ. ಬಟ್ ಅದಕ್ಕೆ ಯಾವುದೇ ಥರದ ರೆಸ್ಪಾನ್ಸ್ ಅಂತೂ ನನಗೆ ಸಿಗ್ತಾನೇ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಮುಂಚೆ ಸ್ವಲ್ಪ ವ್ಯೂಸ್ ಆದರೂ ಬರ್ತಾಯಿತ್ತು, ಇವಾಗ ಬರ್ತಿಲ್ಲ. ಆಲ್ಮೋಸ್ಟ್ ಕೆಲವರು ಅನ್ಕೋತಾರೆ, ನೀವು ಎಫರ್ಟ್ ಹಾಕಿ ಸಿಗತ್ತೆ ಪ್ರತಿಫಲ ಅಂತಾರೆ. ಸೊ ಎಫರ್ಟ್ ಹಾಕ್ಬಿಟ್ಟೆ ವಿಡಿಯೋ ಮಾಡೋದು, ಕಾಟಾಚಾರಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ತುಂಬಾ ಎಫರ್ಟ್ ಹಾಕಿ ಒಂದು ಮಗುನ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ತುಂಬ ಕಷ್ಟ, ಮಕ್ಳಿರೋರಿಗೆ ಗೊತ್ತಿರುತ್ತೆ. ಒಂದು ಮಗು ಇದ್ದರೆ ಏನು ಮಾಡೋದು ಈಸಿ ಅಂತ ಹೇಳಿ ಅದೇನಷ್ಟು ಕಷ್ಟ ಆಗಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಒಂದು ಮಗು ಇರೋವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ. ಸೊ ಬ್ಲಾಗ್ನೆಲ್ಲ ಶೂಟ್ ಮಾಡೋದಂತ ಹೇಳಿ ನಾನು ಒಂದು ಹತ್ರ ಏನಾದರೂ ಫೋನ್ ಇಟ್ಟರೆ, ಟ್ರೈಪೋಡ್ ಏನೋ ಒಂದು ಇಟ್ಟಿದ್ರೆ ಅದನ್ನು ತೊಗೊಂಡ್ಬಿಡ್ತಾಳೆ. ಮತ್ತೆ ನಾನು ಅದೇ ಜಾಗಕ್ಕೆ ಇಡಬೇಕು, ಮತ್ತೆ ನಾನು ರೀಶೂಟ್ ಮಾಡಬೇಕು. ಸೊ ಮತ್ತೆ ನಾನು ಏನಾದರೂ ಎಡಿಟ್ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ಬಂದುಬಿಡ್ತಾಳೆ, ಅಥವಾ ಲೈವಿಗೆ ಬಂದಿದ್ರೆ ಅವಾಗ ಬಂದುಬಿಡ್ತಾಳೆ. ಅವಳು ಮಲ್ಕೊಂಡಾಗ ನಾನು ಮಾಡಬೇಕಂದ್ರೆ ಎಷ್ಟು ಅಂತ ಅವಳು ಮಲ್ಕೊಂಡಾಗ ನಾನು ವೀಡಿಯೋಸ್ನ ಮಾಡೋಕ್ಕಾಗತ್ತೆ, ನೀವೇ ಹೇಳಿ. ಈ ಥರದ್ದೆಲ್ಲ ಇರುತ್ತೆ ರಿಸ್ಕ್ಗಳು. ಸೊ ತುಂಬಾ ನಾನು ಎಫರ್ಟ್ಫುಲ್ಲಾಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ತುಂಬ ಜನ ಏನಂತ ನಿಮ್ಮ ಅತ್ತೆ ಮಾವ ಜೊತೆ ಇಲ್ಲ ನೀವು, ಸೊ ಅವ್ರು ಎಲ್ಲಿದ್ದಾರೆ ಆ ಥರ ಕೇಳಿದ್ರಿ. ಅಂದರೆ ಬ್ಯಾಡಾಗಲ್ಲ, ಅತ್ತೆ ಮಾವ ಜೊತೆ ಇಲ್ವಾ, ಸೊ ಎಲ್ಲಿದ್ದಾರೆ ಅಂತ. ಅವರು ಊರಲ್ಲಿದ್ದಾರೆ. ನಾವು ಬಂದುಬಿಟ್ಟು ನಾಯಕನಹಟ್ಟಿಲಿರೋದು, ಜಸ್ಟ್ 3 ಕಿಲೋಮೀಟರ್ ಅಷ್ಟೇ, ತುಂಬ ದೂರ ಏನಿಲ್ಲ. ಹಾಗೆ ನೀವು ಸ್ಟಡಿ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನಂದು BCA ಆಗಿದೆ. ಸೊ ನಾನು 3 ಇಯರ್ಸ್ ವರ್ಕ್ ಕೂಡ ಮಾಡಿದ್ದೀನಿ. ಬಟ್ ಮದುವೆ ಆದಮೇಲೆ ನನಗೆ ಈ ಸರೌಂಡಿಂಗು ಜಾಬ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಅಂಥೇಳಿ ನಾನು ಡ್ರಾಪ್ ಮಾಡಿದ್ದು. ಆ್ಯಂಡ್ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರಿ. ನಂದು 5 ಇಯರ್ಸ್ ಕಂಪ್ಲೀಟ್ ಆಯಿತು, ಇವಾಗ 6 ರನ್ನಿಂಗ್ ಇದೆ. ಸೊ ಅರೇಂಜ್ಡ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಂತ ಕೇಳಿದ್ದೀರಾ. ನಂದು ಲವ್ ಮ್ಯಾರೇಜೇನೆ. ಸುಮಾರಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಶಾರ್ಟ್ಸಲ್ಲಿ ಕೂಡ ನಾನು ಹಾಕಿದ್ದೀನಿ ನಂದು ಲವ್ ಮ್ಯಾರೇಜ್ ಅಂತ ಹೇಳಿ. ಸೊ ಇದೇ ಥರ ಸುಮಾರು ಕ್ವಶನ್ಸ್ ಬಂದಿದೆ. ನಾನು ಮೇನ್ ಮಾತ್ರ ನಾನು ಅದನ್ನು ಪಿಕ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಎಷ್ಟು ಕೇಳಿದ್ದೀರಾ, ಎಲ್ಲಿ ವರ್ಕ್ ಮಾಡಿದ್ದು ಅಂತ ಹೇಳಿ ಕೇಳಿದ್ರಿ ಒಬ್ಬರು. ನಾನು ವರ್ಕ್ ಮಾಡಿದ್ದು ಹೇಮಾವತಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದ್ದು. ಸೊ ನನಗೆ ಕಂಪ್ನಿಗೆ ಹೋಗಬೇಕು ಅಂತ ಆಸೆ ಇತ್ತು. ಬಟ್ ನಮ್ಮ ಅಪ್ಪಾಜಿ ಬೆಂಗಳೂರಿಗೆ ಅವರಿಗೆ ಕಳ್ಸೋದಕ್ಕೆ ಇಷ್ಟ ಇರಲಿಲ್ಲ. ಆ ಒಂದು ರೀಸನ್ಗೆ ನಾನು ತುಮಕೂರಲ್ಲೇ ವರ್ಕ್ ಮಾಡಬೇಕಾಯ್ತು. ಅವರಿಗೆ ಬೆಂಗಳೂರು ಲೈಫ್ ಅವರು ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಅದು ಲೈಫೇ ಬೇಡ, ಸೊ ಆರಾಮಾಗಿ ಇಲ್ಲೇ ಇರಿ, ನೀವು ಕೆಲ್ಸಕ್ಕೆ ಹೋಗಿ ಲೈಫ್ ಲೀಡ್ ಮಾಡೋ ಅಂಥದ್ದೇನು ನೆಸಿಟಿ ಇಲ್ಲ, ಹಂಗೂ ನೀವು ಕೆಲಸ ಮಾಡಬೇಕು ಅಂತಂದರೆ ತುಮಕೂರಲ್ಲೇ ಮಾಡಿ, ಸೊ ಬೆಂಗಳೂರಂತೂ ಬೇಡವೇ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ತುಮಕೂರಲ್ಲೇ ನಾನು ಅಕ್ಕ ವರ್ಕ್ ಮಾಡಿದ್ದು. ಆ್ಯಂಡ್ ಮೋಸ್ಟ್ ಕ್ವಶನ್ಸ್ ಏನು ಅಂತಂದರೆ, ನೀವು ನಿಮ್ಮ ಅಕ್ಕ ಒಂದೇ ಊರಲ್ಲಿದ್ದೀರಾ ಅಂತ ಕೇಳಿದ್ರೆ, ಹೌದು, ನಾವಿಬ್ಬರು ಒಂದೇ ಊರಲ್ಲಿರೋದು. ಅಕ್ಕದು ಲವ್ ಮ್ಯಾರೇಜ್, ಸೊ ನಂದು ಲವ್ ಮ್ಯಾರೇಜ್. ಅಕ್ಕದು ತುಂಬ ಗ್ರ್ಯಾಂಡಾಗಿ ರಿಸೆಪ್ಷನ್ ಎಲ್ಲ ಆಯಿತು, ಬಟ್ ನಂದು ಆಗಲಿಲ್ಲ. ಸೊ ಯಾರಿಗಾದ್ರೂ ನನ್ನ ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂದರೆ ಕೇಳಿ, ನಾನು ಹರಿ ಒಟ್ಟಿಗೆ ಆ ಒಂದು ಬ್ಲಾಗ್ನ ಮಾಡ್ತೀವಿ. ಯಾಕಂದರೆ ತುಂಬ ಲೈಕ್ ಬೇಜಾರಾಗುವಂಥದ್ದು ಇದೆ, ಸೊ ಖುಷಿ ಇರೋವಂಥದ್ದು ಇದೆ. ಸೊ ಅಕ್ಕನ ಲವ್ ಸ್ಟೋರಿಲಿ ಯಾವುದೇ ಥರದ ಏನು ಹೇಳ್ತಾರೆ ಪೇಯ್ನ್ ಆ ಥರ ಏನೂ ಇರಲಿಲ್ಲ. ಬಟ್ ನಂದ್ರಲ್ಲಿ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ಬೇಕು ಅಂದರೆ ಹೇಳಿ, ನಾನು ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ಬ್ಲಾಗ್ನ ಹರಿ ಜೊತೆನೇ ಶೂಟ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಂದು ಮಾನಿಟೈಸೇಷನ್ ಏನೋ ಆಯಿತು. ಸೊ ಹಳೆ ಚಾನಲ್ ಆಗಲಿಲ್ಲ, ಬಟ್ ಈ ಚಾನಲ್ ಆಯಿತು. ಈ ಚಾನಲಲ್ಲಿ ನಾನು ಏನು ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿದೆ, ಏನು ಅಂದರೆ ಲೈಕ್ ಎಷ್ಟು ಬೇಗ ನಾನು ಮಾನಿಟೈಸ್ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬ್ಲಾಗ್ನ ನೋಡಿಲ್ಲ ಅಂದರೆ ನೋಡಿ, ಯಾಕಂದರೆ ಮಾನಿಟೈಸ್ ಆಗಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಅಂದ ಮಾತ್ರಕ್ಕೆ ನಮಗೆ ಅಮೌಂಟ್ ಎಲ್ಲ ಬರೋದಿಲ್ಲ. $100 ಆಗಲೇಬೇಕು.
ಸೊ ನಂದು $100 ಇನ್ನೂ ಆಗಿಲ್ಲ. ಸೊ $100 ಕಂಪ್ಲೀಟ್ ಆದಮೇಲೆ ನನಗೆ ಪೇಮೆಂಟ್ ಬರೋದು. $100 ಆಗಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು, ನೀವು ವೀಡಿಯೋಸ್ನ ನೋಡಬೇಕು. ಸೊ ವ್ಯೂಸ್ ಆಗ್ತಾಯಿಲ್ಲ, ಏನೂ ಇಲ್ಲ ಅಂತಂದರೆ ಹೇಗೆ ನನಗೆ ಬರುತ್ತೆ ಅಮೌಂಟ್ ಹೇಳಿ? ಸೊ ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಪೇಮೆಂಟ್ ಆಗಲಿ ತೊಗೋಬೇಕು ನಾನು ಅಂತೇಳಿ ತುಂಬ ಆಸೆ ಇದೆ. ಬಟ್ ನೋಡೋಣ ಯಾವಾಗ ಅದು ನೆರವೇರುತ್ತೆ ಅಂತ ಹೇಳಿ. ಹಾಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋಸ್ನ. ಆಲ್ಮೋಸ್ಟ್ ಒಳ್ಳೊಳ್ಳೆ ಕಂಟೆಂಟ್, ಡೈಲಿ ಬ್ಲಾಗ್ಸ್ ಹೇಗಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆ ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ಮಾಡ್ತೀನಿ. ಓಕೆನಾ? ನಾನು ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ. ಸೊ ನಾನು ತಿನ್ನೋಣ ಅಂಥೇಳಿ ದೋಸೆ ಹಾಕ್ಕೊಂಡಿದ್ದೆ. ಬಟ್ ಹರಿ ಇವತ್ತು ಸರಿ ನಾನು ಟ್ರೈ ಮಾಡ್ತೀನಿ, ಕೊಡು ನಾನು ಹಾಕ್ತೀನಿ ಅಂತ ಹೇಳಿ ಇಸ್ಕೊಂಡ. ನನಗೆ ಅವಾಗೊಂದು ರೀಲ್ ನೆನಪಾಯಿತು. ಏನು ಅಂತಂದರೆ, ಗಂಡನ ಮನೇಲಿ ಸೊ ಯಾರೆಲ್ಲ ಹೆಣ್ಮಕ್ಳು ಕುತ್ಕೊಂಡು ಬಿಸಿ ದೋಸೆ ತಿಂದಿದ್ದೀರಾ ಅಂಥೇಳಿ ತುಂಬಾ ನೆನಪಾಯಿತು. ನೋಡಿ ಎಷ್ಟು ದೋಸೆ ಎತ್ತೋದಕ್ಕೆ ಟ್ರೈ ಮಾಡ್ತಾನೇ ಇದ್ದಾನೆ, ಬಟ್ ಅವನಿಗೆ ಆಗ್ತಾ ಇಲ್ಲ ಅದನ್ನು ಎತ್ತೋದಕ್ಕೆ. ಬಟ್ ಒಂಥರ ಯಾವಾಗಾದರೂ ಒಂದೊಂದು ಸಲ ಈ ಥರ ಒಂದೇ ಒಂದು ದೋಸೆ ಹಾಕ್ಕೊಟ್ರು ಓಕೆ. ಸೊ ಈ ಥರ ಹಾಕ್ಕೊಟ್ಟಾಗ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ನನಗೂ ಇವತ್ತು ಅದೇ ಒಂಥರ ಒಳ್ಳೆ ಬಟರ್ಫ್ಲೈ ಫೀಲಿಂಗ್ ಆಗ್ತಾಯಿತ್ತು ನನಗೂ. ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸಂಜೆ ನಾನು ಕಡಲೆಕಾಳು ಒಗ್ಗರಣೆ ಹಾಕಿದ್ದೆ. ಕಡಲೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡ್ತಾಯಿದ್ದೆ. ಕಡಲೆಕಾಳು ಹಾಕಿ ಮಿಕ್ಸಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ನಾನು ರುಬ್ಕೊಂಡೆ. ಫುಲ್ ಫೈನ್ ಪೇಸ್ಟ್ ಆಗಬೇಕು. ಹಾಗೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕರಿಬೇವು, ಈರುಳ್ಳಿ, ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೋಬೇಕು, ಇಲ್ಲ ಅಂದರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರಲ್ಲ. ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ರುಬ್ಬಿ ಏನು ಇಟ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರಿಬೇಕು. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿನೂ ಜಾಸ್ತಿ ಹಾಕಬೇಕು. ಸೊ ಹಾಕಾದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನ ನೀವು ಉದುರಿಸಿದ್ರೆ ಟೇಸ್ಟಿಯಾಗಿರುವಂಥ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಸರಿ, ಇದು ಮುಗಿಸ್ಕೊಂಡ್ಬಿಟ್ಟು ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ. ಯಾಕಂದರೆ ಸೋಮವಾರ ಇಲ್ಲಿ ನಮ್ಮ ತಿಪ್ಪಸ್ವಾಮಿದು ವಾರ, ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು. ಸರಿ ಆಯಿತು ಎಲ್ಲರೂ ಹೋಗಿ ಬರೋಣ ಅಂಥೇಳಿ, ಅವರು ಬಂದಾಗಿಂದ ಹೋಗಲಿಲ್ಲ, ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಹಾಗೆ ಅಕ್ಕ ಅವ್ರ ಮನೆ ಹತ್ರ ಕೂಡ ಅಜ್ಜಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಕೂಡ ಅವ್ರನ್ನ ಮಾತಾಡಿಸ್ಕೊಂಡು ಬಂದಾಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಹೋದರೆ ಇವತ್ತು ದೇವರು ಮೆರವಣಿಗೆ ಹೋಗುತ್ತೆ. ಬರೋ ವರ್ಷದಲ್ಲಿ 8:30 ಆಗಿತ್ತು ದೇವಸ್ಥಾನಕ್ಕೆ, ಗರ್ಭಗುಡಿ ಹೋಗಬೇಕಲ್ವ. ಸೊ 8:30 ಆಗಿತ್ತು. ನಾವು ಅದಕ್ಕೇ ಸ್ವಲ್ಪ ಲೇಟಾಗೆ ಹೋದ್ವಿ. ಅಂದ್ರೂ ಇನ್ನೂ ಕೂಡ ದೇವ್ರು ಬಂದಿರಲಿಲ್ಲ. ಸರಿ ಆಯಿತು ಅಂಥೇಳಿ ಅರ್ಧ ಗಂಟೆ ಈ ಮಕ್ಕಳನ್ನ ಹಿಡ್ಕೊಂಡು ವೆಯ್ಟ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಇನ್ನೇನು ನೆಕ್ಸ್ಟ್ ಮಂತ್ 6ನೇ ತಾರೀಕು ಜಾತ್ರೆ, ತೇರಿದೆ. ತುಂಬಾ ಗ್ರ್ಯಾಂಡಾಗಿ ಏಷ್ಯಲ್ಲೇ ಸೆಕೆಂಡು ಸ್ಥಾನ ಇದೆ ನಮ್ಮ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ. ಯಾರಾದರೂ ಈ ದೇವಸ್ಥಾನನ ನೋಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ ಆಗಿರುತ್ತೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ಸೊ ಒಂದ್ಸಲ ನೀವು ಹಿಸ್ಟಾರಿಕಲ್ ಟೆಂಪಲ್ಸ್ ಎಲ್ಲನೂ ನೀವು ನಾಯಕನಹಟ್ಟಿ ಅಂತ ಸರ್ಚ್ ಮಾಡಿದ್ರೆ ಸೊ ದೇವಸ್ಥಾನ ಬರುತ್ತೆ. ಆ್ಯಂಡ್ ಇದು ಟೂರಿಸಮ್ ಪ್ಲೇಸ್ ಕೂಡ ಆಗಿದೆ ಇವಾಗ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಇವತ್ತು ನಾನು Q&A ಬ್ಲಾಗ್ನ ಮಾಡಿದೆ. ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.